ದೇವರಲ್ಲಿರುವಂತಹ ಆ ಶಕ್ತಿಯನ್ನು, ದೇವರಲ್ಲಿರುವಂತಹ ಮಹಿಮೆಯನ್ನು ಅದನ್ನ ಪಡ್ಕೋಬೇಕು. ಹಲ್ಲೆಲೂಯಾ. ಅದನ್ನ ನಾವು ಅನುಭವಿಸಬೇಕು. ಏನು ಬಂದ್ವಿ ಹೋಗಿದ್ವಿ ಅನ್ನೋದು ಮಾತ್ರ ಅಲ್ಲ, ಅನ್ನೋ ಹಾಗೆ ನಾವು ಇರಬಾರ್ದು. ಹಲ್ಲೆಲೂಯಾ. ವಾರವೆಲ್ಲವೂ ದೇವರು ನಮ್ಮನ್ನ ಕಾಪಾಡಿ ಒಂದು ದಿನ ನಮಗೆ ಕೊಟ್ಟಿದ್ದಾರೆ, ಅದು ಪರಿಶುದ್ಧ ದಿನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ದಿನದಲ್ಲಿ ದೇವರು ಮಾಡಿದಂತ ಉಪಕಾರಗಳನ್ನು ನೆನೆಸುತ್ತಾ ನಾವು ಸಭೆಯಲ್ಲಿ ಕರ್ತನನ್ನು ಮಹಿಮೆ ಪಡಿಸುತ್ತಾ ಇರುವುದಾದರೆ ಆತನಲ್ಲಿರುವಂತಹ ಮಹಿಮೆಯು ನಮಗೆ ಏನಾಗುತ್ತದೆ? ನಮ್ಮೊಳಗೆ ಬರುತ್ತದೆ. ಹಲ್ಲೆಲೂಯಾ. ಆತನ ನಮ್ಮೊಳಗೆ ವಾಸ ಮಾಡುವ ದೇವರ
ಜನರೇ. ಹಾಲೆಲೂಯಾ, ಹಾಲೆಲೂಯಾ. ಯೋಹಾನ 4:24 ಏನು ಹೇಳುತ್ತದೆ? ಯೋಹಾನ 4ನೇ ಅಧ್ಯಾಯದಲ್ಲಿ 24 ವಚನ ಏನು ಹೇಳುತ್ತದೆ? ಏನು ಹೇಳುತ್ತದೆ? ಹಲ್ಲೆಲೂಯಾ. ಏನು ಹೇಳುತ್ತದೆ? ಹಲ್ಲೆಲೂಯಾ ಹೇಳುತ್ತದ? ಹಲ್ಲೆಲೂಯಾ. ಕರ್ತನನ್ನು ಆರಾಧಿಸುವವರು ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ವಿವೇಕದಿಂದ ಹಲ್ಲೆಲೂಯಾ ಆರಾಧಿಸಬೇಕಂತೆ. ಮಕ್ಕಳೆಲ್ಲರೂ ಆರಾಧಿಸಬೇಕು. ಮಕ್ಕಳು ಯಾರು ಸುಮ್ಮನೆ ಇರಬಾರದು. ದೇವರ ನಾಮವನ್ನು ಮಕ್ಕಳೆಲ್ಲರೂ ಮಹಿಮೆ ಪಡಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಜೋಯಲ್ 2:28 ಹೇಳಿದ ಹಾಗೆ ಈ ಕಡೆ ದಿನಗಳಲ್ಲಿ ಮಕ್ಕಳ ಮೇಲೆ ತನ್ನ ಆತ್ಮನ ಸುರಿಸುತ್ತೇನೆಂಬುದಾಗಿ ದೇವರ ವಾಕ್ಯ ಸಾರುತ್ತದೆ. ಪ್ರೀತಿಯ ದೇವ ಜನರೇ, ಹಾಲೆಲೂಯಾ. ಯಾರು ಸುಮ್ಮನಿರಬಾರದು, ಆತನನ್ನು ಆರಾಧಿಸಬೇಕು. ಯಾರು ನಾವು ಏನಕ್ಕೆ ಸಭೆಗೆ ಬರುತ್ತೇವೆ, ಕರ್ತನ ನಾಮವನ್ನು ಮಹಿಮೆ ಪಡಿಸೋದು ಅನ್ನೋದು ನಾವು ಮರೆಯಲೇಬಾರದು. ಪ್ರೀತಿಯ ದೇವ ಜನರೇ, ಹಾಲೆಲೂಯಾ, ಹಾಲೆಲೂಯಾ. ನಾವು ಆತನ ಮಹಿಮೆ ಪಡ್ಕೋಬೇಕಷ್ಟೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಪ್ರೆಸೆಂಟ್ ಆಗಕ್ಕೆ ಬಂದಿಲ್ಲ, ಅಲ್ಲ ಏನೋ ಸಂಡೇ ಕ್ರಿಶ್ಚಿಯನ್ ಆಗಿ ನಾವು ಇರಲೇಬಾರದು. ಹಲ್ಲೆಲೂಯಾ. ಆದುದರಿಂದ ಆತನ ಮಹಿಮೆ ಪಡ್ಕೋಬೇಕು. ಆತನಲ್ಲಿ ಇರುವಂತ ವರಗಳು ನಾವು ಪಡ್ಕೋಬೇಕಂದರೆ ಕರ್ತನನ್ನು ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಹಾಗೆ ಆತನ ಕೊಡುವುದನ್ನು ನಾವು ಕೊಟ್ರೆ, ಪ್ರೀತಿಯ ದೇವ ಜನರೇ, ಒಂದು ಸತ್ಯವನ್ನು ಗ್ರಹಿಸಿರಿ ನೀವು. ನಾವು 1ರಷ್ಟು ಕೊಟ್ರೆ ಆತ ನಮಗೆ 1000ರಷ್ಟು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳ ತಟ್ಟಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿರಿ. ಯಾರು ಸುಮ್ಮನಿರಬಾರದು. ಎಲ್ಲರಿಗೆ ದೇವರ ಶಕ್ತಿ ಗೊತ್ತು, ಎಲ್ಲರಿಗೂ ದೇವರನ್ನು ಮಹಿಮೆ ಪಡಿಸೋದು ಗೊತ್ತಿತ್ತು ಸುಮ್ಮನೆ ಇದ್ದರೆ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಬಿಡಲ್ಪಡುತ್ತೇವೆ. ಕಡೆ ದಿನಗಳಲ್ಲಿ ನಾವು ಇದ್ದೇವೆ ಅನ್ನೋದು ನಾವು ಮರಿಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. స్తుతి స్తోత్రములు చెల్లింతును, స్తుతి గీతమునే పాడెదను. స్తుతి స్తోత్రములు ఆడನೆಲ್ಲರೂ ಎಲ್ಲ ಸ್ವರಗಳೆತ್ತಿ ಆಮೆನ್. స్తుతి గీతముని పాడెదను. ఆడన స్తుతి స్తోత్రములు చెల్లింతును, స్తుతి గీతముని పాడెదను. హోసన్నా, 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 హోసన్నా. హల్లెలూయా, 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 హల్లెలూయా. స్తుతి స్తోత్రములు చెల్లింతును, స్తుతి గీతముని ಎಲ್ಲರೂ స్తుతి స్తోత్రములు చెల్లింతును, స్తుతి గీతముని పాడెదను. గ్లోరీ. ప్రభు ప్రేమకు నీ పాత్రుడను, ప్రభు కృపలకు నీ అర్హుడను. హోసన్నా, హోసన్నా, హోసన్నా. ప్రభు ప్రేమకు నీ పాత్రుడను, ప్రభు కృపలకు నీ అర్హుడను. నన్ను కరుణించిన నా యేసుని నా జీవిత కాలమంతా స్తుతించెదను. నన్ను కరుణించిన నా యేసుని నా జీవిత
సాక్షిగా నేనుందును నా యేసు కొరకే నే జీవింతును యేసుకు సాక్షిగా నేనుందును నా యేసు కొరకే నే జీవింతును హోసన్నా 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 హల్లెలూయా 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 హోసన్నా 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 హల్లెలూయా 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 స్తుతి స్తోత్రములు చెల్లింతును స్తుతి గీతముని పాడెదను స్తుతి స్తోత్రములు స్తుతి గీతముని పాడెదను హోసన్నా 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 హల్లెలూయా హల్లెలూయా గ్లోరీ హల్లెలూయా 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 రా బా 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 రి బా 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 ష బా 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 రి లా బా బా రి క రి బా 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 షంద రా బా 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 రి మా హ స బా లా ది రా షంద రా మా రి మా హ స బా లా ది రా క రా బా లే ష బా హల్లెలూయా 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 గ్లోరీ glory, ಮಹಿಮೆ ನಿನಗೆ ರಾಜನೇ ಮಹಿಮೆ ನಿನಗೆ ರಾಜನೇ hallelujah 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 thank you Lord thank you Jesus 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 hallelujah 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 mighty God hallelujah we praise you Lord hallelujah hallelujah thank you Jesus Jesus hallelujah வெற்றி கொடி பிடித்திடுவோம் நாம் வீர நடை நடந்திடுவோம் வெற்றி கொடி பிடித்திடுவோம் நாம் வீர நடை நடந்திடுவோம் வெள்ளம் போல வெள்ளம் போல சாத்தான் வந்தாலும் விடாதே கொடி பிடித்த அஞ்சாதே என் மகனே நீ
ಯೇಸುವೇ ನಿಮಗೆ ವಂದನೆ ಯೇಸಪ್ಪ. ಕರ್ತನೇ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನಮ್ಮ ಮುಂದೆ ನಡೆಯುವಂತ ದೇವರು ಸ್ವಾಮಿ, ನಮ್ಮನ್ನು ನಡೆಸುವಂತ ದೇವರು ಕರ್ತನೇ. ಎಲ್ಲಾ ಸಂಕಷ್ಟಗಳಿಂದ, ಎಲ್ಲಾ ಸೈತಾನ ಬಂಧನಗಳಿಂದ ನಮ್ಮನ್ನು ಕಾಪಾಡಿದ ಕರ್ತನೇ, ನಿಮಗೆ ಕೋಟಿ ಕೋಟಿ ವಂದನೆಗಳು ವಂದನೆಗಳು ರಾಜನೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಮಹಿಮೆ ನಿಮಗೆ యేಸಯ್ಯ, ಮಹಿಮೆ ನಿಮಗೆ ಸಮರ್ಪಿಸುತ್ತೇನೆ యేಸಪ್ಪ. ನಾನು ನಮ್ಮದನ್ನು ಕೊಳ್ಳುವುದಕ್ಕೆ ಕರ್ತನೇ ಏನೂ ಇಲ್ಲ ಸ್ವಾಮಿ, ಎಲ್ಲವೂ ನೀನಾಗಿದೆಯ, ಎಲ್ಲ ನಿನ್ನ ಕೃಪೆ ಕರ್ತನೇ. ನಿನ್ನ ಕೃಪೆ ಇಲ್ಲಂದರೆ ನಾ ಬದುಕುವುದಕ್ಕೆ ಕರ್ತನೇ ಕಷ್ಟಪ್ಪ, ಸಾಧ್ಯನೇ ಇಲ್ಲ యేಸಪ್ಪ. ನಮ್ಮನ್ನು ಬದುಕಿಸಿದೆಯಾ ನಿಮ್ಮ ಕೃಪೆ ಸ್ವಾಮಿ. ನಿಮ್ಮ ಕೃಪೆಗಾಗಿ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. வானம் பூமி அழிந்து போனாலும் உம் வார்த்தை என்றும் மாறாது. இவ்வுலகம் அழிந்து மறைந்து போம், விசுவாசி என்றென்றும் நிலைப்பார். வானம் பூமி அழிந்து போனாலும் எல்லாரும் வார்த்தை என்று மாறாது. இவ்வுலகம் அழிந்து மறைந்து போ, விசுவாசி என்றென்றும் நிலைப்பார். ஆஹா எல்லாரும் సాతాను నిన్ను ఎదురించినప్పుడు జయ క్రీస్తు నీతోనే ఉన్నాడు. అపజయము ఎన్నటికీ నీకు లేదు. జయ గీతం ఎత్తి పాడెము. సాతాను నిన్ను ఎదిరించినప్పుడు జయ క్రీస్తు నీతోనే ఉన్నాడు. అపజయము ఎన్నటికీ నీకు లేదు. జయ గీతం
सृष्टि रक्षक तुम्हें हो, करते हैं तुझको स्वागत ना, गाते हैं तेरे गुणगान। हर सृष्टि के मालिक तुम्हें हो, सारी सृष्टि रक्षक तुम्हें हो, करते हैं तुझको स्वागत ना, गाते हैं तेरे गुणगान। आहा हा हा ರಾಜನೇ ಸರ್ವವನ್ನು ಸೃಷ್ಟಿಸಿದ ಕರ್ತನೇ, ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಆಮೆನ್. ಎಲ್ಲರನ್ನು ಭಾಷೆ ಮಾತಾಡುತ್ತಾ ಕರಗಲ ತಟ್ಟಿ ಕತ್ತ ನಾಮ ನಮ್ಮನ್ನೇ ಕಚ್ಚನ. ಹಾಲೆಲೂಯ 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 ಹಾಲೆಲೂಯ. ಮಹಿಮೆ 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 ನಿಮಗೆ యేసయ్య, ಮಹಿಮೆ ಸ್ವಾಮಿ. ಅಪ್ಪ ಈ ದಿನದಲ್ಲಿ ನಾವು ಜೀವಂತವಾಗಿರುವುದು ನಿಮ್ಮ ಕೃಪೆ ಕರ್ತನೆ, ನಿಮ್ಮ ಕೃಪೆಗಾಗಿ ವಂದನೆಗಳು యేಸಪ್ಪ. ಈ ದಿನದಲ್ಲಿ ನಾವು ನಿಮ್ಮ ಸಭೆಯಲ್ಲಿ ನಿಂತಿರುವುದು ನಿನ್ನ ಕೃಪೆ ಸ್ವಾಮಿ. ಎಷ್ಟೋ ಜನಕ್ಕೆ ಈ ಭಾಗ್ಯ ಇಲ್ಲಂದ್ರೂ ನಮಗಾದರೂ ಈ ಭಾಗ್ಯವನ್ನು ಅನುಗ್ರಹಿಸುವ ಪಟ್ಟದಕ್ಕಾಗಿ ಕೋಟಿ ಕೋಟಿ ವಂದನೆಗಳು ರಾಜ, ವಂದನೆಗಳು. ಎಷ್ಟೋ ಜನ ಈ ಭೂಮಿಯನ್ನು ಬಿಟ್ಟು ಹೋಗುವಾಗಲೂ, ಎಷ್ಟೋ ಜನ ಬರದೇ ಇರುವಾಗಲೂ, ಎಷ್ಟೋ ಜನ ಕಾಣದೇ ಹೋಗಿರುವಾಗಲೂ ಕರ್ತನೇ ನಮ್ಮನ್ನಾದರೂ ಆರಿಸಿಕೊಂಡು ಈ ದಿನ ಅಂಬೆಯಿಂದ ಈ ದಿನದವರೆಗೂ ನಿಮ್ಮ ಕೃಪೆಯಲ್ಲಿ ನಿಮ್ಮ ಹಸ್ತದಲ್ಲಿ ಭದ್ರಪಡಿಸಿ ಚಿತ್ರಿಸಿಕೊಂಡು ನಿಮ್ಮ ಸಭೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಜೀವಂತವಾಗಿತ್ತು ನಿನ್ನನ್ನು ಸ್ತುತಿಸುವಂತೆ, ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ಕರ್ತನೇ ನಮ್ಮ ಕೊಟ್ಟ ಮಹಿಮೆಗಾಗಿ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಈ ಆರಾಧನೆ ದೇವರಿಗೆ ಮಹಿಮೆಕರವಾಗಿಯೂ ನಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿ ಇರುವ ಹಾಗೆ ಜೀವನ್ ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತೇನೆ. ಹಾಲೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ತಲೆ ಬಾಗಿಸೋಣ, ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ఇంతవరకు ప్రభావ మీరు ఎక్కడెక్కడ మమ్మల్ని నన్ను జ్ఞాపకం చేసుకుని దాచి కాపాడడానికి నీకు వందనాలు చేస్తున్నాం. జరిగిన ఆరాధన అంతా కూడా మీరు అద్భుతకరంగా నడిపించినందుకే నీకు వందనాలు చేస్తున్నాం ప్రభా. నీ దాసులను మీరు గొప్పగా వాడుకున్నందుకే నీకు వందనాలు చేస్తున్నాం ప్రభా. ఆరాధనలో అనేక కార్యాలు మీరు చేసినందుకే నీకు వందనాలు చేస్తున్నాం ప్రభా. విశ్వాసంతో ఆరాధించిన ప్రతి బిడ్డల జీవితంలో అనేక కార్యాలు మీరు చేసినందుకే నీకు వందనాలు చేస్తున్నాం ప్రభా. నీ బిడ్డల్ని మీరు అభిషేకించినందుకే నీకు వందనాలు చేస్తున్నాం యేసయ్య. మీ ఆత్మతో నింపినందుకే నీకు వందనాలు చేస్తున్నాం ప్రభా. నీ నామ మహిమపరిచే కృపని బిడ్డలకు అనుగ్రహించడానికే నీకు వందనాలు చేస్తున్నాం తండ్రి ప్రభా. ఆరాధన ప్రభా అద్భుతకరంగా నడిపించి అనేక కార్యాలను కృష్ణపట్టు మీరు చేసినందుకే నీకు వందనాలు చేస్తున్నాం. ఇక ముందు జరుగుతున్న ఒక్కొక్క పదాన్ని ఆశ్రయించండి, దీవించండి ప్రభా. కుడి నారాయణ కాకరోజు విజయప్రదం నడిపించి నీ నామ మహిమపరచబడినందరూ వాడుకుంటారని నా చూడండి యేసయ్య నామములో ప్రార్థన చేసి వేడుకుంటున్నాము పరలోకమున్న మా తండ్రి. ఆమేన్. హల్లెలూయా.
పఠింప శ్రేష్ఠ గ్రంథము, పఠింప శ్రేష్ఠ గ్రంథము, అనుదినం పఠించిన ప్రేమతోడ నడుపును. పఠింప శ్రేష్ఠ ಗ್ರಂಥము. ಹಲ್ಲೆಲೂಯಾ. ಎಲ್ಲರ ಹತ್ರ ಇದೆಯಾ? ಎಲ್ಲರ ಹತ್ರ ಬೈಬಲ್ ಇದೆಯಾ? ಹಲ್ಲೆಲೂಯಾ. ಚಿಕ್ಕ ಮಕ್ಕಳ ಹತ್ರನೂ ಬೈಬಲ್ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಕೀರ್ತನೆ? ರಾಬಿನ್ಸನ್ ಮುಂದೆ ಬಂದು ಕೀರ್ತನೆಗಳನ್ನು ಓದಿ ನಮಗೆ ಕೇಳಿಸ್ತಾರೆ. ಶ್ರದ್ಧೆಯಿಂದ ನಾವು ಸ್ಪಷ್ಟವಾಗಿ ಓದೋರಾಗಿ. ಎಷ್ಟು ಕೀರ್ತನೆಗಳು? 11 ವಚನಗಳು. ಎಷ್ಟಿಂದ? ಮೈಕಿನ ಸ್ಪಷ್ಟವಾಗಿ ಓದೋಣ. The Lord put I my trust, how say we? To my foot, flee the bird to your mountain. ಶಬ್ದವನ್ನು ಹೆಚ್ಚಿಸಿ ಓದಬೇಕು. For lo, the wicked make their bow, they make ready their arrow upon the string, that they may brightly shoot at the upright in the heart. The Lord killed the righteous, but the wicked, and him the loud violence, his soul dead. Amen. For the righteous Lord, the righteous mountain, Lord, the Lord upright. ಹಲ್ಲೆಲೂಯಾ. ಕೀರ್ತನೆ ಭಾಗಗಳನ್ನು ದೇವರು ಆಶೀರ್ವದಿಸಲಿ. ಹಲ್ಲೆಲೂಯಾ. ಸಾಕ್ಷಿಗೆ ಸಮಯ. ಸಾಕ್ಷಿ ಹೇಳುವಂಥವರು ಮುಂದೆ ಬಂದು ದೇವರು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಅದ್ಭುತ ಕಾರ್ಯಗಳಿಗಾಗಿ ನೀವು ಸಾಕ್ಷಿಯನ್ನು ಮನುಷ್ಯರಿಗಲ್ಲ ದೇವರಿಗೆ ಹೇಳುತ್ತಿರುವುದು. ದೇವರ ನಾಮಕ್ಕೆ ಪರಿಶುದ್ಧವೆನಿಸಲ್ಪಡಲಿ. ನನ್ನ ಸೆಕೆಂಡ್ PUC ರೀಸೆಂಟಾಗಿ ಬಂದಿದ್ದ ರಿಸಲ್ಟಲ್ಲಿ ದೇವ್ರ ಕೃಪೆಯಿಂದ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿ ಮಾರ್ಕ್ಸ್ ಕೊಟ್ಟರು. ಫಸ್ಟ್ ಕ್ಲಾಸಲ್ಲಿ ಪಾಸಾಗೋ ದೇವ್ರ ಕೃಪೆ ಮಾಡಿಕೊಟ್ರು. ಹಾಗೆ ನನ್ನ 10th ಅಷ್ಟೇ ಟಫಾಗಿತ್ತು. 10th ಅಷ್ಟೇ ದೇವ್ರ ಕೃಪೆಯಿಂದ ಪಾಸಾಗೋ ಸಹಾಯ ಮಾಡಿಕೊಟ್ರು. ಇದೇ ರೀತಿಯಾಗಿ ಮೊನ್ನೆ ಏಪ್ರಿಲ್ 10th ನಡೆದಿರೋ ಎಲೆಕ್ಷನ್ನು, ಚೇರ್ಮನ್ ಎಲೆಕ್ಷನಲ್ಲಿ ಅಮ್ಮಗೆಲ್ಲ ಸಹಾಯ ದೇವ್ರು ಮಾಡಿಕೊಟ್ರು. ಫಸ್ಟ್ ಟೈಮ್ ಸೋತೋಗಿದ್ರು ಅಮ್ಮ, ಆದರೆ ದೇವರು ಇರುವುದನ್ನು ಇಲ್ಲದಾಗೆ ಮಾಡಿ ಕರೆದುಕೊಂಡು ಕೊಡುವ ದೇವರು ಅದೇ ಎಲೆಕ್ಷನಲ್ಲಿ ಅಮ್ಮನ 3 ವೋಟ್ಸಿಂದ ಗೆಲ್ಲೋ ಸಹಾಯ ಮಾಡಿಕೊಟ್ರು. ನನಗೋಸ್ಕರ ಪ್ರಾರ್ಥನೆ ಮಾಡಿರೋ ತಾತಾಗೆ, ಅಮ್ಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಚಿಕ್ಕ ಸಾಕ್ಷಿಯನ್ನು ದೇವರ ಕರಕ್ಕೆ ಒಪ್ಪಿಸಿಕೊಡ್ತಾ ಮುಗಿಸುತ್ತಿದ್ದೀನಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ದೊಡ್ಡೊಂದು ಉಪಕಾರ ಮಾಡಿದ್ದಾರೆ ಮಕ್ಕಳ ಜೀವನದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಗನು ಪಾಸ್ ಒಂದು ಇದರಲ್ಲಿ ಊಹಿಸುವುದು ಕೊಳ್ಳಕ್ಕೆ ಇಷ್ಟೇ ಅಂತ ನಾವು ಊಹಿಸುತ್ತೇವೆ. ಅದಕ್ಕೆ ಮಿಗಿಲಾಗಿ ದೇವರು ರ್ಯಾಂಕ್ಸಿಂದ ಪಾಸ್ ಆಗುವುದಕ್ಕೆ ಮಗನಿಗೆ ಸಂದೇಶ ಬಾಬುಗೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ,
ಹಾಲೆಲೂಯ. ಅಷ್ಟು ಮಾತ್ರ ಅಲ್ಲ, ಒಂದು ಸೆಕೆಂಡ್ ಅಮ್ಮ, ಅಷ್ಟು ಮಾತ್ರ ಅಲ್ಲ, ಒಂದು ಸಲ ಇದು ಚೇರ್ಮನ್ ಒಂದು ಎಲೆಕ್ಷನ್ಗೆ ಮಗಳು ಹೇಮ ನಿಂತ್ಕೊಂಡ್ಲು. ನಾವೆಲ್ಲ ಪ್ರೇಯರ್ ಮಾಡಿದ್ವಿ. ಅದು 1ರಿಂದ ಮಿಸ್ ಆಗೋಯ್ತು. ಹಾಲೆಲೂಯ. ಆದರೆ ಮಗಳ ನಂಬಿಕೆ, ಮಗಳು ಏನು ಮಾಡಿದ್ದು ಅಂದರೆ ಆ ಚೇರ್ಗೆ ಹೇಳ್ಬಿಟ್ಟು ಬಂದಿದ್ದು, ನಾನು ಕೂರುವಂಥ ಚೇರು ಇದು ಮಿಸ್ ಆಗಿಬಿಟ್ಟಿದೆ, ಆದರೆ ಯಾವತ್ತಾದ್ರೂ ಒಂದು ದಿವಸ ನಾನು ಇದರಲ್ಲಿ ಕೂತ್ಕೊಳ್ಳುತ್ತೇನೆ ಅಂತ ಆ ಚೇರ್ಗೆ ಹೇಳ್ಬಿಟ್ಟು ಬಂದಿದೆ. ಹಾಲೆಲೂಯ. ಸೋತೋದಾಗ ನಮಗೆ ಹೇಳಿದ್ರು, ಅಮ್ಮ ಅಪ್ಪ ನಾನು ಈ ಥರ ಮಾಡಿದೆ, ಹೇಳ್ಬಿಟ್ಟೇ ಬಂದಿದ್ದೀನಿ. ಸರಿಯಮ್ಮ, ಯಾವತ್ತಾದ್ರೂ ನೀನು ಬರ್ತೀಯಮ್ಮ ಅಂತ ನಾವು ಮಗಳಿಗೆ ಧೈರ್ಯಪಡಿಸಿದ್ವಿ. ಅದೇ ಪ್ರಕಾರ ಮೊನ್ನೆ ದಿನದಲ್ಲಿ ದೇವರು ಉಪಕಾರ ಮಾಡಿದ್ರು. ಅದೇ ಚೇರನ್ನು ಮಗಳಿಗೆ ಕೊಟ್ಟು 8 ಊರುಗಳಿಗೆ ಚೇರ್ಮನ್ ಆಗಿ ಮಗಳನ್ನು ಆರಿಸ್ಕೊಂಡಿದ್ದಾರೆ. ಹಾಲೆಲೂಯ. ಕರಗಲು ತಟ್ಟಿ ಕರ್ತನ ನಾಮನ ಮಹಿಮೆ ಪಡಿಸಿ. చెప్పಮ್ಮ. ನನಗೆ ಕಾಯಿಲೆ ತುಂಬ ಉಳ್ಕೊಂಡ್ಬಿಟ್ಟಿತ್ತು. ನನಗೆ ಕಾಯಿಲೆ ಚುಚ್ಚಕ್ಕಾಗಲ್ಲ, ಕಲ್ಲು ಥರ ಆಗ್ಬಿಟ್ಟಿದೆ. ತುಂಬ ಕಲ್ಲು ಥರನೇ ಆಗ್ಬಿಟ್ಟಿದೆ, ಚುಚ್ಚಕ್ಕಾಗಲ್ಲ, ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ತುಂಬ ಕಷ್ಟ ಆಗಿದೆ. ನಾನು ತುಂಬ ಕಣ್ಣೀರು ಬಿಟ್ಟು ಪ್ರೇರ್ ಮಾಡ್ತೀನಿ ಇವಾಗ. ಆದರೆ ನನಗೆ ಕಲಿಯೋಕ್ಕಾಗಿಲ್ಲ. ನೋವು ಅಂದರೆ ನೋವು ಚುಚ್ಚಕ್ಕಾಗಲ್ಲ. ಕಾಲು ನಿಲ್ಸಕ್ಕಾಗಲ್ಲ. ಏನು ಮಾಡ್ತಾರೋ ನಾನು, ಏನು ಮಾಡ್ಬೇಕಪ್ಪ, ಏನು ಮಾಡಬೇಕು ಹೇಳಬೇಕಪ್ಪ, ನನಗೆ ಏನಾಗಲ್ಲ ಹೇಳಪ್ಪ ಅಂತ ನಾನು ಕೇಳಬೇಕಾ. ಮಾಡಲ್ಲ. ಪಾಶಪ್ಪ ಮನೆಗೆ ಹೋಗಿ ಬರೋಣ ಅಂತ ಒಂದು ಜಾಗ ಆಯಿತು. ಆಮೇಲೆ ಪಾಶಪ್ಪ ಮನೆಗೆ ಹೋಗಿದೆ. ಅಲ್ಲಿ ಪಾಶಮ್ಮನ ಹತ್ರ ಹೋಗಿ ಎಲ್ಲ ಹೇಳಿದೆ, ಹಿಂಗೆ ಆಗ್ಬಿಟ್ಟಿದ್ದು ಪಂತಮ್ಮ, ನನ್ನ ಕಾಲುಗಳು ತುಂಬ ಕಷ್ಟ ನನಗೆ ಅಂತ ಹೇಳೋವಾಗ, ಅಮ್ಮ ನಾನು ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಎಕ್ಸ್ರೇ ಇಡ್ಸ್ಕೊಂಡ್ಬರ್ತೀನಿ ಕಾಲುಗಳು, ಆ ಡ್ರೈವರ್ ಹಾಸ್ಪಿಟ್ಲಿಗೆ, ನೀನು ಬೇರೆ ಕಡೆ ಹೋಗೋಕ್ಕಾಗಲ್ಲ, ಪ್ರೇಮ ಪಾಶಮ್ಮ ಅಂದೆ. ಆಮೇಲೆ ಕಾಲು ನೋಡಿದ್ರು ಪಾಶಮ್ಮನ ತುಂಬ ಉಟ್ಕೊಂಡ್ಬಿಟ್ಟೈತೆ, ಕಲಿಸೋಕ್ಕಾಗಲ್ಲ. ಈ ಒಂದು ಮುಟ್ಟಿದ್ರೆ ಕೂಡ ಬರುತ್ತೆ, ಒಂದು ಸ್ವಲ್ಪ ನಾವು ಮೆತ್ತಿಗೆ ಇಲ್ಲ ಕಾಲು. ಆಮೇಲೆ ಪಾಶಮ್ಮನ ಹೇಳಿದ್ರು, ನೀನು ಚೆನ್ನಾಗಿ ಪ್ರೇರ್ ಮಾಡು, ನೀನು ದೇವ್ರ ಮೇಲೆ ನಂಬಿಕೆ ಇದ್ದರೆ ಪ್ರೇರ್ ಮಾಡು, ಏನು ಆಗಲ್ಲ ನಿನ್ನ ಕಾಲುಗ, ಇಷ್ಟು ವರ್ಷದಿಂದ ನೀನು ಪ್ರೇರ್ ಮಾಡ್ತೀರ. ಆಮೇಲೆ ನಾನು ಮನೆಗೆ ಬಂದು ಸರಿ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೋಗಿ, ಅಲ್ಲಿ ಏನೋ ಮನುಷ್ಯ ಒಂಥರ ಬೇಜಾರಾಗೇನೆ ಆಯ್ತು. ಆಮೇಲೆ ಕಾಲುಗಳು ನಮ್ಮ ನಾದಿನಿಗೆ ಕಾಲುಗಳು ತೋರಿಸ್ತಾರೆ ಡಾಕ್ಟ್ರಿಗೆ, ಏನೋ ಇಲ್ಲ ಕಾಲುಗಳು ಊದ್ಕೊಂಡೈತೆ, ಏನು ಮಾಡೋದು, ಇನ್ನೊಂದು ಸತಿ ಬಾ ನೋಡೋಣ ಏನೋ ಹೇಳಿದ್ರು ಅವ್ರು. ಹಂಗಾಗಿ ಕಿವಿಗೆ ಹಾಕ್ಕೊಂಡಿಲ್ಲ. ನಾನು ಎದ್ದು ಬಂದ್ಬಿಟ್ಟೆ. ಎದ್ದು ಬಂದು ಆ ಚೀಟಿ ಬರ್ಕೊಟ್ಟು ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ. ಬರೋದಿಲ್ಲ, ನಾನು ಆಸ್ಪತ್ರೆಗೆ ಬರೋದಿಲ್ಲ, ನಾನು ಡಾಕ್ಟ್ರಿಗೆ ಹೋಗ್ಬಿಟ್ಟೆ. ನಾನು ಏಸಪ್ಪನೇ ನಮ್ಗೆ ಡಾಕ್ಟ್ರು, ನಾನು ಬರೋದಿಲ್ಲ ಅಂತ ನಮ್ಮ ನಾದಿನಿಗೆ ಹೇಳ್ಬಿಟ್ಟು, ನಾನು ಬರೋಲ್ಲ ನಮ್ಮ ಮನೆಯನ್ನ ಅಂತ ಬಂದ್ಬಿಟ್ಟೆ ನಾನು. ಆಮೇಲೆ ಬಂದು ಮನೇಲಿ ಮಣಗಾಲ ಹಾಕಿಕೊಂಡೇ ಬಿಟ್ಟು ಪ್ರೇರ್ ಮಾಡಿ, ನನ್ನ ಕಾಲುಗಳು ಚೆನ್ನಾಗಿ ಮಾಡಬೇಕಾಯ್ತಪ್ಪ, ನಾನು ಈ ಕಾಲಿಗೆ ಬಿಡೋಣ ಅಂದರೆ ಬಿಡೋಲ್ಲ ಇರುತ್ತಪ್ಪ ಅಂತ. ಇವಾಗ ನನ್ನ ಕಾಲುಗಳು ಕುತ್ಕೊಂಡ್ರೆ ನಾನು ಸ್ವಲ್ಪ ಎದ್ದೋಳ್ತೀನಿ, ಕಾಲುಗಳು ಸ್ವಲ್ಪ ಮೆತ್ತಿಗೆ ಆಗೈತೆ, ಊಟ ಎಲ್ಲ ಇಳಿದೇ ಇದೆ. ದೇವ್ರು ನಮಗೆ ಸ್ತೋತ್ರ. ದೇವ್ರು ನನ್ನ ಜೀವನದಲ್ಲಿ ಎಷ್ಟೋ ಮಾತುಕರ ಮಾಡಿದ್ದಾರೆ. ಇದು ಒಂದು ಮಾತು. ಮೊನ್ನೆ ಯಶಪ್ಪನಿಗೆ ಇದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ನಾನು ಲಕ್ಷ್ಮಣ ಪ್ರೇರ್ ಮಾಡಿದೆ, ಯಶಪ್ಪ ನೀನು ಭಾನುವಾರ ಕರ್ಕೊಂಡ, ನಾನು ನೋಡಲೇಬೇಕು, ಮರಣಾಶ್ರದಲ್ಲಿ ಇದ್ದಾರೆ ಅಂತ ಎಬ್ಬಿಸ್ಬಿಡು, ಇಲ್ಲಿ ಹೋಗೋ ಯಶಪ್ಪ, ನೀನು ಹೆಂಗಾದ್ರೂ ಎಬ್ಬಿಸ್ ಯಶಪ್ಪ ಅಂತ ಮಗಳಿಗೆ ಕರ್ಕೊಂಡು ಬಂದಿದ್ದು. ಹಾಲೆಲೂಯ. ಹಾಲೆಲೂಯ. ದೇವರು ಮಾಡಿದಂಥ ಕಾರ್ಯಗಳು ಆಶ್ಚರ್ಯ. ಹಾಲೆಲೂಯ. ಹಾಲೆಲೂಯ. ನಂಬಿಕೆ ಅಷ್ಟೇ ನಮ್ಮನ್ನು ಗುಣಪಡಿಸೋದು, ನಂಬಿಕೆನೇ. ಹಾಲೆಲೂಯ.
ಅವರು ಮಗುನ ಕರ್ಕೊಂಬಂದು ಸಾಕ್ಷಿ ಹೇಳ್ತಾರಂತೆ ನಮ್ಮ ಸಿಸ್ಟ್ರು. ಅವ್ರಿಗೆ ಗಂಡು ಮಗು ಬೇಕಂತಲೇ ಅವ್ರ ಮನಸ್ಸು ತುಂಬ ಗಂಡು ಮಗಂತೆ. ಆದರೆ ನಮಗೂ ಸಡನ್ನಾಗಿ ಅಪ್ಪಗೆ ಅಪ್ಪ ಈ ಥರ ಅಂದರು. ಅಲ್ಲಿ ಡೆಲಿವರಿಗೆ ವಾರ್ಡ್ಗೆ ಹೋಗಿದ್ದಾರೆ. ಎದ್ದು ನಿಂತ್ಕಮ್ಮ. ನಮ್ಮ ಸಿಸ್ಟರ್ ಸೊಸೆ ಅವರೇನಾಗಿದ್ದಾರೆ, ಅಲ್ಲಿ ಡೆಲಿವರಿ ವಾರ್ಡ್ಗೆ ಹೋಗಿದ್ದಾರೆ. ಪಾಸ್ಟಪ್ಪ ನನಗೆ ಗಂಡು ಮಗುನೇ ಬೇಕಂತ ಸಡನ್ಲಿ ಅಪ್ಪ ಏನು ಮಾಡಿದ್ದಾರೆ ಅಂದರೆ ಪ್ರೇಯರ್ ಮಾಡಿದ ತಕ್ಷಣ ಗಂಡು ಮಗು ಆಗಾಯ್ತು. ಹಲ್ಲೆಲೂಯಾ. ಅದು ಮುಂಚಿತವಾಗಿ ಹೇಳಿರಲಿಲ್ಲ, ಮತ್ತೆ ಈ ಥರ ಪ್ರೇಯರ್ ಮಾಡಿ ಅಂತ ಮುಂಚಿತವಾಗಿಯೂ ಹೇಳಿರಲಿಲ್ಲ. ಆದರೆ ಅಂದು ಎಷ್ಟು ವಿತಿನ್ 3-5 ನಿಮಿಷದೊಳಗೆ ಗಂಡು ಮಗು ಆಯಿತು. ಆಮೇಲೆ ಸಂತೋಷ ನಮ್ಮ ಅಂದರೆ, ಅಯ್ಯೋ ನನ್ನ ಹೃದಯ ಸಂತೋಷ ಉಕ್ಕುತ್ತಿದೆ, ನಾನು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ ಅಂತ ಮಗಳು ಹೇಳಿದ್ದಾರೆ. ಅಂದರೆ ಅವ್ರ ಮಗನ ಕರ್ಕೊಂಬಂದು ಸಾಕ್ಷಿ ಹೇಳ್ತಾರಂತೆ. ಕೂತ್ಕೊಮ್ಮ. ದೇವ್ರು ಮಾಡಿದಂಥ ಮಿರಾಕಲ್. ಆಮೇಲೆ ಅಲ್ಲಿ ನಮ್ಮ ಗುಡಾರದಲ್ಲಿರುವಂಥ ಮಗಳು ನೋವು ಬಂದಿದೆ. ಸರಿ ಫೋನ್ ಕೊಟ್ಟರು, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನೋವು ಬಂದಿದೆ. ಅವರೇನು ಮಾಡ್ತಾರೆ, ನೋವನ್ನು ತಡೀಲಾರದೆ ಏನು ಮಾಡಿದ್ದಾರೆ ಅಂದರೆ, ನಾನು ನೋವು ತಡೆಯೋಕ್ಕಾಗಲ್ಲ, ನನಗೆ ಆಪ್ರೇಷನ್ ಮಾಡಿಸಿ ಅಂತ ಮುಂಚಿತವಾಗಿ 2 ಮಕ್ಕಳಾಗೋದ್ರು, ಹೆಣ್ಣು ಗಂಡು. ಆಮೇಲೆ 3ನೇ ಮಗುಗೆ ನಾನು ಹೇಳಿದೆ, ಬೇಡಮ್ಮ ಆಪ್ರೇಷನ್ಗಂತೂ ಒಪ್ಕೋಬೇಡಿ, ಅದು ನಾರ್ಮಲ್ ಡೆಲಿವರಿ ಅಂತ ದೇವರು ಹೇಳಿದ್ದಾರೆ, ಅದು ಹಾಗೆ ಆಗುತ್ತೆ ಅಂತ ಹೇಳಿದೆ. ಅವ್ರು ನೋವು ತಡೀತೀರಾ, ನನಗೆ ಆಪ್ರೇಷನ್ ಮಾಡಿಸಿ ಅಂತ ಹೇಳಿದರು. ಆದರೆ ನಾನು ಹೇಳಿದೆ, ಅವ್ರ ಅಮ್ಮ ಅವ್ರಿಗೆ, ನೀನು ಆಪ್ರೇಷನ್ಗಂತೂ ಒಪ್ಕೋಬೇಡ ಅಂತ ಹೇಳಿದೆ. ಆಪ್ರೇಷನ್ ಇಲ್ದಿರೇ ನಾರ್ಮಲ್ ಡೆಲಿವರಿ ಆಗೋಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಮಗುಗೆ ಏನಾಯ್ತಂದರೆ, ಅಲ್ಲಿ ಸಿದ್ದು ಹೆಂಡತಿ ದೇವಿ ಅಂತಿದ್ದಾರೆ, ಅವರು ನನಗೆ ಫೋನ್ ಮಾಡಿದ್ದಾರೆ. ನಾನು ಫೋನ್ ಲಿಫ್ಟ್ ಮಾಡಿಲ್ಲ, ನೈಟು ಮಾಡಿಲ್ಲ. ಆದ್ರೂ ಬೆಳಗ್ಗೆ ಅಮ್ಮ ನೀನು ಫೋನ್ ಮಾಡಿ ತಿರುಗೋಷ್ಟೊತ್ತಿಗೆ ಹೆಣ್ಮಗು ಆಯಿತು. ಅದನ್ನು ನಾನು ಫೋನ್ ತೆಗೆದಿಲ್ಲ. ನೈಟು ನಾನು ಮಲಗಿದ್ದೆ, ಅವ್ರು ಫೋನ್ ಮಾಡಿದ್ರು. ಆಮೇಲೆ ಅವ್ರ ಅವ್ರು ಟಾಪ್ ನರ್ಸು. ಆಮೇಲೆ ಅವರೇ ಕರ್ಕೊಂಡೋಗಿ ಇದು ನಮ್ಮ ಈ ಹಾಸ್ಪಿಟ್ಲಲ್ಲಿನೇ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಫೋನ್ ಮಾಡೋದ ತಕ್ಷಣ ನೋಡಿದ್ರೆ ಡೆಲಿವರಿ ಆಗೋಯ್ತು. ನನಗೆ ಫೋನ್ ಮಾಡಿದೆ, ಅದನ್ನು ನಾನು ಲಿಫ್ಟ್ ಮಾಡಿಲ್ಲ, ಪ್ರೇಯರು ಮಾಡಿಲ್ಲ, ನಾನು ಎತ್ತಿಲ್ಲ ಫೋನು. ಹೋದ ತಕ್ಷಣವೇ ಡೆಲಿವರಿ ಆಗೈತೆ ಹೆಣ್ಮಗು. ಹಲ್ಲೆಲೂಯಾ. ದೇವರು ಮಾಡುವಂಥ ಮಿರಾಕಲ್. ಹಲ್ಲೆಲೂಯಾ. ದೇವರು ಮಾಡುವಂಥ ಕಾರ್ಯಗಳಿವೆಲ್ಲ ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ನಮ್ಮನ್ನು ಕೊಂಡು ದೇವರ ಉದ್ದೇಶ ಹೇರಲ್ಲ. ಹಲ್ಲೆಲೂಯಾ. ನಾವು ನೆನೆಸುತ್ತೇವೆ, ನಾವು ಚಿಕ್ಕದಾಗಿ ಯೋಚನೆ ಮಾಡುತ್ತೇವೆ. ನಮ್ಮ ಬಗ್ಗೆ ನಾವು ಏನು ಯೋಚನೆ ಮಾಡ್ತೇವೆ, ಏನೋ ಸಭೆಗೆ ಬಂದ್ವಾ, ಹೋದ್ವಾ, ತಿಂದ್ವಾ, ಮಲಗಿದ್ವಾ, ಕೆಲ್ಸಕ್ಕೆ ಹೋದ್ವಾ, ಬಂದ್ವಾ, ಡ್ರೆಸ್ ಅಪ್ ಮಾಡಿದ್ವಾ, ಏನು ಮಾಡಿದ್ವಾ, ಡ್ರೆಸ್ ಚೇಂಜ್ ಮಾಡಿದ್ವಾ, ಮಲ್ಕೊಂಡ್ವಾ, ಮಕ್ಕಳ ಜೊತೆ ಇದ್ವಾ, ಹೆಂಡತಿ ಜೊತೆ ಇದ್ವಾ, ಇದೆಲ್ಲ ನಮ್ಮ ಉದ್ದೇಶ. ಆದರೆ ದೇವ್ರ ಉದ್ದೇಶ ಏನು ಗೊತ್ತಾ, ನಮ್ಮನ್ನು ಕೊಂಡು, ನಮ್ಮನ್ನಂದರೆ ನನ್ನನ್ನು ಕೊಂಡು, ಅಂದರೆ ನೀವು ಹೇಳಿ, ನನ್ನನ್ನು ಕೊಂಡು, ಒಬ್ಬೊಬ್ಬರನ್ನು ಕೊಂಡು ಅತ್ಯಧಿಕವಾಗಿ ಕಾರ್ಯಗಳು ಮಾಡುವುದಕ್ಕೆ ದೇವರ ಉದ್ದೇಶ, ದೇವರ ಚಿತ್ತ. ಆದರೆ ನಾವು ಇದರಲ್ಲೇ ಇದ್ದೇವೆ, ನಾವು ಇದರಲ್ಲಿ ಇರಬಾರ್ದು. ದೇವರ ಉದ್ದೇಶ ಏನಿದೆ ಅಂತ ನಾವು ತಿಳ್ಕೋಬೇಕು. ಪ್ರೀತಿಯ ದೇವ ಜನರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಕ್ಕಳು ಕೊಟ್ಟಿರುವ ಸಾಕ್ಷಿಗಳಿಗಾಗಿ, ನಮ್ಮನ್ನು ಜೀವಂತವಾಗಿ ದೇವರು ಇಟ್ಟಿರುವ ಸಾಕ್ಷಿಗಾಗಿ ತಿಂಗಳೆಲ್ಲನೂ ಪಾಸ್ಟಪ್ಪಗೆ ಮೈಸೂರಿರಲಿಲ್ಲ. ಆದ್ರೂ ಗುಂಟೂರಿಗೆ 3 ದಿವಸ ಮೀಟಿಂಗ್ಗೆ ಹೋಗಿ ಬಂದಿದ್ದಾರೆ ಅಪ್ಪ. ನಾನಂತೂ ಹೋಗಿಲ್ಲ, ಅಪ್ಪ ಹೋಗಿ ಬಂದಿದ್ದಾರೆ. ಅಪ್ಪ ಕೃಪಾ ಹೋಗಿ ಬಂದಿದ್ದಾರೆ. ಅವರು ನಮ್ಮನ್ನೇ ಆಹ್ವಾನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅಯ್ಯ ನಾನು ನಿನ್ನ ಮಗನೇ, ನಾನು ಅಲ್ಲಿಂದ ಬಂದವನೇ ಅಂತ ಅವರು ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರಿಂದ ಒಂದು ಫಸ್ಟ್ ಡೇ ಅಪ್ಪ ಹೋಗ್ಲಿಕ್ಕಾಗಲಿಲ್ಲ. ಆದರೆ 2 ದಿವಸ ಆ ಮೀಟಿಂಗಲ್ಲಿ ದೇವರು ಗಂಭೀರವಾಗಿ ಆರಾಧನೆ ನಡೆಸುವಂತೆ ದೇವರು ಕೃಪೆ ಮಾಡಿದ್ರು. ಅಪ್ಪಗೋಸ್ಕರ ಪ್ರಾರ್ಥನೆ ಮಾಡಿ, ಪಾಸ್ಟಪ್ಪಗೋಸ್ಕರ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರೂ ದೇವರು ಕೊಟ್ಟ ಈ ಸಾಕ್ಷಿಗಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಕರಗಲು ಎತ್ತಿ 3 ಸಲ ಹಲ್ಲೆಲೂಯಾ ಹೇಳಿ ಕರ್ತನ ನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಾಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ಹಾಲೆಲೂಯ, ಹಾಲೆಲೂಯ. ಕಾಣಿಕೆ ಹಾಡು ಯಾರು? ಸರಿ, ಅವ್ರ ಫ್ಯಾಮ್ಲಿ ಬಂದಿಲ್ಲ. ಮಧ್ಯದಲ್ಲಿ ಜೀವನ್ ಬಾಬು ಬಂದು ಕಾಣಿಕೆ ಹಾಡುವಾಗಲೂ ವಾಕ್ಯ ಸಾರುತ್ತದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯ. ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಿಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿಮ್ಮ ಸೆರಗಿಗೆ ಹಾಕುವರು. ಹಲ್ಲೆಲೂಯ. ಆಡ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದ್ದೀನಿ ನಾನು. ಹಲ್ಲೆಲೂಯ. ಕೊಡಿರಿ ನಿಮಗೆ ಕೊಡಲ್ಪಡೋದು, ಕೊಟ್ಟು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. Hallelujah. என்னை மறவாமல் நினைத்தீரையா, மறவாமல் நன்றி சொல்வேன். இரவும் பகலும்